ಹಾಯ್ ಫ್ರೆಂಡ್ಸ್, 5ನೇ ಟೆಸ್ಟ್ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ವಿರುದ್ಧ 3ನೇ ದಿನದ ಹಂತಕ್ಕೆ ಆಸ್ಟ್ರೇಲಿಯಾದವರು 517ಕ್ಕೆ 7 ವಿಕೆಟ್ ಹೋಗಿರುತ್ತದೆ. ಈ ದಿನ ಆದಂಥ 2 ದಾಖಲೆ ಬಗ್ಗೆ ಹೇಳಬೇಕಂದ್ರೆ, ಮೊದಲನೇದಾಗಿ ತಾವಿಸ್ ಹೆಡ್ ಅವರು 163 ರನ್ಗೆ ಔಟ್ ಆಗ್ತಾರೆ. ಅವರು ವೃತ್ತಿ ಜೀವನದ ಕ್ರಿಕೆಟ್ನಲ್ಲಿ 12ನೇ ಶತಕ ಇದಾಗಿರುತ್ತದೆ. 163 2 ಬಾರಿ ಔಟ್ ಆಗ್ತಾರೆ. ಅದು ಡೇಂಜರಸ್ ಅಂತ ಹೇಳ್ಬೇಕು. 2 ಬಾರಿನೂ ಮೊಹಮ್ಮದ್ ಅಜರುದ್ದೀನ್ ಭಾರತದವರು 163 ಒಂದು ಸಾರಿ ಔಟ್ ಆಗ್ತಾರೆ, ಒಂದು ಸಾರಿ ಡಿಕ್ಲೇರ್ ಕೊಡ್ತಾರೆ, ನಾಟ್ಔಟ್ ಅಂತ ಹೇಳಬೇಕಾಗುತ್ತದೆ. ಅದು ಬಿಟ್ಟರೆ ಇವರು 9 ಇನ್ನಿಂಗ್ಸ್ನಲ್ಲಿ ಆಸೀಸ್ ಸರಣಿಯಲ್ಲಿ 600 ರನ್ ಹೊಡೆದಂಥ ಏಕೈಕ ಬ್ಯಾಟ್ಸ್ಮನ್. ಕಳೆದ 6 ವರ್ಷದಲ್ಲಿ 500+ ಯಾರೂ ಹೊಡೆದಿಲ್ಲ. ಓಪನರ್ ಬ್ಯಾಟ್ಸ್ಮನ್ ಆಯಿತು, ಯಾರೂ ಹೊಡೆದಿರಲಿಲ್ಲ, ಇವರು ಹೊಡೆದಿದ್ದಾರೆ. ಅದು ಬಿಟ್ಟರೆ ನಾಯಕ ಸ್ಟೀವ್ ಸ್ಮಿತ್ ಅವರು ಈ ದಿನ 37ನೇ ಟೆಸ್ಟ್ ಸೆಂಚುರಿಯನ್ನು ಹೊಡಿತಾರೆ. ಗವಾಸ್ಕರ್ ಅವರ ದಾಖಲೆ ಮುರಿತಾರೆ 123 ಟೆಸ್ಟಲ್ಲಿ. ಹಾಗೂ 134 ರನ್ ಲೀಡ್ ಇರೋದ್ರಿಂದ ಆಸ್ಟ್ರೇಲಿಯಾದವರು. ಅದು ಅಲ್ಲದೆ ಬ್ರಾಡ್ಮನ್ ನಂತರ 13 ಆಶೀಸ್ ಟೆಸ್ಟ್ ಸೆಂಚುರಿ, ಸೆಕೆಂಡ್ ರ್ಯಾಂಕಲ್ಲಿ ಸ್ಟೀವ್ ಸ್ಮಿತ್ ಅವರು ಬರ್ತಾರೆ. 134 ರನ್ ಲೀಡ್ನೊಂದಿಗೆ ಆಸ್ಟ್ರೇಲಿಯಾದವರು 3ನೇ ದಿನದ ಅಂತ್ಯಕ್ಕೆ ಸುಸ್ಥಿತಿಯಲ್ಲಿದ್ದಾರೆ ಅಂತ ಹೇಳಬೇಕು. ಕರ್ಸ್ ಅವರು 3 ವಿಕೆಟ್ ಹೋಗಿದ್ರೆ ಇಂಗ್ಲೆಂಡ್ ಪರವಾಗಿ, ಸ್ಟೋಕ್ ಅವರು 2 ವಿಕೆಟ್ ಹೋಗಿರ್ತಾರೆ. ಅದೇ ರೀತಿ ಇನ್ನೊಂದು ಆಶ್ಚರ್ಯ ಸಂಗತಿ ಅಂದರೆ, ನೀಸರ್ ಅವರು ನೈಟ್ ವಾಚ್ಮನ್ ಆಗಿ ಬಂದಂಥವ್ರಿಗೆ 2 DRSನ್ನು ಇಂಗ್ಲೆಂಡ್ ಅವರು ಈ ದಿನ ಕಳ್ಕೊತಾರೆ ಅಂದರೆ ಅದು ಆಶ್ಚರ್ಯ ಪಡಬೇಕಾದ ಸಂಗತಿಯೇ ಆಗಿರುತ್ತದೆ.